It is a defer. See, defer. See, angali now clear agadi. RFC munde agadi. We will be deferring for 30 days. To Rajnath Singh hogi ನೇರವಾಗಿ ಟ್ವೀಟ್ ಮಾಡಿದ್ದಾರೆ. ಅದೇ ತರ ನಮ್ಮ MLA ಮೇಡಮ್ ಅವರು ರಾಜನಾಥ್ ಸಿಂಗ್ ಲೆಟರ್ ಬರೆದಿದ್ದಾರೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಔಟ್ ಲೆಟರ್ ಬರೆದಿದ್ದಾರೆ. ಹಲವಾರು ಇನಿಷಿಯೇಟಿವ್ ಮ್ಯಾನೇಜ್ಮೆಂಟ್ ನಲ್ಲಿ ಹೋಗಿ ಮಾತಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ಸಾಲಿಡಾರಿಟಿ ಕಮಿಟಿಯನ್ನು ಮಾಡಿ ಆ ಸಾಲಿಡಾರಿಟಿ ಕಮಿಟಿನಲ್ಲಿ ಹಲವಾರು ಆಲ್ ಇಂಡಿಯಾ ರಾಜಕೀಯ ಪಕ್ಷಗಳು, ಪೊಲಿಟಿಕಲ್ ಪಾರ್ಟೀಸ್, ಕಲ್ಚರಲ್ ಆರ್ಗನೈಸೇಷನ್, ವಿಶೇಷವಾಗಿ ನಮ್ಮ ಕೋರ್ಟ್ ನಲ್ಲಿರುವ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಅವರು ತುಂಬಾ ಪ್ರೋಆಕ್ಟಿವ್ ಆಗಿ ಬಂದು ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಮಾಡಿದ್ದಾರೆ. ಎಲ್ಲ ಮಾಡಿದ ಮೇಲೆ ಮ್ಯಾನೇಜ್ಮೆಂಟ್ ಮುಂದೆ ಬರೋದಿಲ್ಲ, ಹೇಳಿದ ಬರೋದು ಅದೇ ಮಾಹಿತಿ. ಮ್ಯಾನೇಜ್ಮೆಂಟ್ ಮುಂದೆ ಬರೋದಿಲ್ಲ, ಸಾಲ್ವ್ ಮಾಡ್ತೀವಿ. ಈಗ ನಾವು ಕಾನ್ಫಿಡೆಂಟ್ ಮೀನಾಕ್ಷಿ ಸುಂದರಂ CIT ಜನರಲ್ ಸೆಕ್ರೆಟರಿ ರೈಟ್ ಫ್ರಮ್ ದ ಬಿಗಿನಿಂಗ್, ಆರಂಭದಿಂದ ತುಂಬಾ ಅವರು ಎಫರ್ಟ್ಸ್ ಹಾಕಿದ್ದಾರೆ. ಕೊನೆಯಲ್ಲಿ 28 ಲೇಬರ್ ಕಮಿಷನರ್ ಮುಂದೆ, ರೀಜನಲ್ ಲೇಬರ್ ಕಮಿಷನರ್ ಅವ್ರ ಮುಂದೆ ಸಭೆಯಲ್ಲಿ ಹಲವಾರು ಚರ್ಚೆ ಆದ್ಮೇಲೆ ಕೊನೆಯಲ್ಲಿ ಮ್ಯಾನೇಜ್ಮೆಂಟ್ ಆಸ್ ದ ಪ್ರಿನ್ಸಿಪಲ್ ಎಂಪ್ಲಾಯರ್ they have taken the responsibility that they will call the unions to negotiate and settle their charter of demands and other demands. So ನಾವು ಕೇಳಿದ ಆರಂಭ CITU ನಾವು ಕೇಳ್ತಾ ಇರೋದು ಆ ಕಾರ್ಮಿಕರ ಸಂಘಟನೆಗೆ ಆ ಹಕ್ಕು ಕೊಡಬೇಕು ಮಾತಾಡಕ್ಕೆ ಅಂತ. ಏನು ಕಾನೂನಲ್ಲಿ ಇದೆಯೋ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ನಲ್ಲಿ ಬಾರ್ಗೇನಿಂಗ್ ಪವರ್ ಏನಿದೆಯೋ ಆ ಬಾರ್ಗೇನಿಂಗ್ ಪವರ್ ಕೊಡಬೇಕಂತ ಕೇಳಿದ್ವಿ. ಈಗ ಬಂದಿದೆ. ಸೊ ಇವತ್ತು ನನ್ನೆ ಕಾರಣ ಮೀನಾಕ್ಷಿ ಬಂದು ಕಾರ್ಮಿಕರ ಬಿಟ್ಟು ಅವರು ಒಬ್ಬರಾಗಿ ತೀರ್ಮಾನ ಮಾಡಿದ್ರೆ ಅವ್ರು ತಯಾರಿಲ್ಲ. ಅದಕ್ಕೆ ಕಾರ್ಮಿಕರ ಹತ್ರ ಏನೆಲ್ಲ ನಡೆದಿದೆ, ಈ ಹೋರಾಟಕ್ಕೆ ಏನೆಲ್ಲ ಆಗುತ್ತೆ ಅಂತ ಅವರು ನೇರವಾಗಿ ಹೇಳಿದ್ದಾರೆ. ಕಾರ್ಮಿಕ ಜನರಲ್ ಬಾಡಿ ಹತ್ರ ಹೇಳಿದ ಮೇಲೆ ಕಾರ್ಮಿಕ ಹಲವಾರು ಕನ್ಫ್ಯೂಷನ್ ಇದೆ. ಈಗ ಅವರೆಲ್ಲ ಮಾತಾಡಿ ಕ್ಲಿಯರ್ ಮಾಡಿ ಇವತ್ತು ಅವರು ತೀರ್ಮಾನ ಮಾಡಿದ್ದಾರೆ. ಡಿಸೆಂಬರ್ 2 ಕೆಲಸಕ್ಕೆ ಹೋಗುದು. ಕೆಲಸಕ್ಕೆ ಹೋಗುವಾಗ ಅವ್ರ ಬೇಡಿಕೆಗೆ ಇಮಿಡಿಯೇಟ್ ಆಗಿ ನೆಗೋಸಿಯೇಷನ್ ಸ್ಟಾರ್ಟ್ ಮಾಡೋದ್ರಿಂದ ಹೇಳಿದ್ದಾರೆ. ಇನ್ನೊಂದು ವಿಶೇಷವಾಗಿ ಒಂದು ನಾವು ಹೇಳ್ತಾ ಇದ್ವಿ, ಸೆಕೆಂಡ್ ಅವ್ರು ಕೆಲಸಕ್ಕೆ ಹೋಗುವಾಗ ಮ್ಯಾನೇಜ್ಮೆಂಟ್ ಏನು ಡಿಸ್ಟರ್ಬ್ ಮಾಡಿದ್ರೆ ಅದು ಇದರಿಂದ ಅವ್ರು ಬರಬಾರ್ದು ಇದು ಬರಬಾರ್ದು ಅಂತ ಹೇಳಿದ್ರೆ ಖಂಡಿತವಾಗಿ ಮತ್ತು ಹೋರಾಟ ಮುಂದೆ ಹೋಗುತ್ತೆ. ಅದಕ್ಕೆ ದಯವಿಟ್ಟು ಮ್ಯಾನೇಜ್ಮೆಂಟ್ ಅವಕಾಶ ಕೊಡಬಾರ್ದು ಅಂತ ನಾವು ಹೇಳ್ತಾ ಇದ್ವಿ. ಅದೇ ತರ ವಿಕ್ಟಿಮೈಸೇಷನ್, ಈಗ ಇವರೆಲ್ಲ ಏನು ಹೋರಾಟ ಮಾಡಿದಾರೋ ಅವ್ರ ಮೇಲೆ ಯಾವ್ದೋ ವಿಕ್ಟಿಮೈಸೇಷನ್ ಮಾಡಬಾರ್ದು ಅಂತ ಒಂದಿದು. ಇದರಲ್ಲಿ ವಿಶೇಷವಾಗಿ 4 ಯೂನಿಯನ್ ಇದೆ. 4 ಯೂನಿಟಿ ಆಗಿ ಅವರು ಫಸ್ಟ್ ಕಾಂಟ್ರಾಕ್ಟ್ ವರ್ಕರ್ಸ್ ಅಂತ ಇದ್ರು. ಅದರಿಂದ ಈಗ ನಾನ್ ಪರ್ಮನೆಂಟ್ ವರ್ಕರ್ಸ್ ಮಾಡಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಕೋಆರ್ಡಿನೇಷನ್ ಕಮಿಟಿ, ಆ ಕೋಆರ್ಡಿನೇಷನ್ ಕಮಿಟಿ ಲೀಡರ್ಶಿಪ್ ತುಂಬಾ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ. ವೆಲ್ ಆರ್ಗನೈಸ್ಡ್ ಸ್ಟ್ರೈಕ್. ಜನಕ್ಕೆ ಸಾಮಾನ್ಯ ಜನಕ್ಕೆ ಯಾವ ತೊಂದರೆ ಕೊಟ್ಟಿಲ್ಲ, ಪೊಲೀಸ್ಗೆ ತೊಂದರೆ ಕೊಟ್ಟಿಲ್ಲ, ಈವನ್ ಇಂಡಸ್ಟ್ರಿ ಕಡೆಯಿಂದ ಹೋಗಿ ಯಾವ್ದು ತೊಂದರೆ ಕೊಟ್ಟಿಲ್ಲ, ಎಲ್ಲಾನು ಮಾಡಿದ್ದಾರೆ. ಸೊ ಆನ್ ಬಿಹಾಫ್ ಆಫ್ CITU we appreciate and we congratulate the entire coordination committee of non-permanent workers and the contract workers of DML ಅಂತ ಹೇಳಿ ಈ ಸಂದರ್ಭದಲ್ಲಿ ಇದರಲ್ಲಿ ವಿಶೇಷವಾಗಿ ಮೀಡಿಯಾ they have played a very proactive role. ಅದು ಪ್ರಿಂಟ್ ಮೀಡಿಯಾ ಇರಲಿ ಇಲ್ಲ ಪ್ಯಾರಾ ಮೀಡಿಯಾ ಕೂಡ ಎಲ್ಲ ಮೀಡಿಯಾನು ತುಂಬಾ ಎಫೆಕ್ಟಿವ್ ಮಾಡಿದ್ದಾರೆ. ವಿ ಹೋರಾಟದಲ್ಲಿ ಸಪೋರ್ಟ್ ದಿ ಮೀಡಿಯಾ ಆಲ್ಸೋ ಫಾರ್ ಕೋಆಪರೇಟಿಂಗ್. ಅದು ಇದು ತುಂಬಾ ಇದೆ. ಅದೇ ತರ ನಮ್ಮ DC ಸರ್ ಇವಾಗ ಏನಕ್ಕೆ ಸರ್ ನೆಗೋಸಿಯೇಷನ್ ರೈಟಿಂಗ್ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ? ಅವ್ರು ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ನೆಗೋಸಿಯೇಷನ್ ಸ್ಟಾರ್ಟ್. ಯಾವಾಗಿಂದ ಸರ್? ಅದು ಯಾವಾಗ ಅವ್ರು ಹೇಳ್ಬೇಕು ಸರ್. ಈಗ ನಾಳೆ ಹೋಗ್ತೀವಿ. ಅಲ್ಲ, ಇಷ್ಟು ದಿವಸ ನೀವು ಹೇಳ್ತಾ ಇದ್ರಿ ಮ್ಯಾನೇಜ್ಮೆಂಟ್ ನಂಬಕ್ಕಾಗಲ್ಲ ರೈಟಿಂಗ್ ಅಲ್ಲಿ ಕೊಡ್ಬೇಕು ಅಂತ. ಇವೆಲ್ಲ ಅವರು ಏನು ಕೊಡಲಿ ನೀವು ಹೋಗ್ತಾ ಇದ್ದೀರಲ್ಲ? ಕೊಟ್ಟಿದ್ದಾರೆ ರೈಟಿಂಗ್ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ರೈಟಿಂಗ್ ಅಲ್ಲಿ 28 ಕೊಟ್ಟಿದ್ದಾರೆ. ಸೊ ಅವರು ಮ್ಯಾನೇಜ್ಮೆಂಟ್ ಕಡೆಯಿಂದ ಹೇಳ್ತಿದ್ದಾರೆ ಎಜುಕೇಶನ್ ವಿಡ್ರಾ ಮಾಡಿದ ತಕ್ಷಣ ಫೆಸಿಲಿಟೇಟ್ ನೆಗೋಸಿಯೇಷನ್ ಅಂತ ಕರೀತಾರೆ. RLCಯಲ್ಲಿ ಹೇಳಿದ್ದಾರೆ. ಹೌದು. ಇವತ್ತು ನಿಮ್ಗೆ ಈಗ ನಾವು ಕೊಟ್ಟಿದ ಮೇಲೆ ನೀವು ಏನು ಕಮಿಟ್ಮೆಂಟ್ ಮಾಡಿದಿರ 28 ನಾವು ಕಮಿಟ್ ಮಾಡಿಲ್ಲ, ಅದು ಜಾರಿ ಮಾಡಬೇಕಂತ ಕೊಟ್ಟಿದ ಮೇಲೆ ಅಕ್ನಾಲೆಜ್ಡ್ ವಿ ವಿಲ್ ಇಂಪ್ಲಿಮೆಂಟ್ ದಟ್ ಒನ್, ವಿ ವಿಲ್ ಟೇಕ್ ದಿ ಇನಿಷಿಯೇಟಿವ್ ಅಂತ ಅಕ್ನಾಲೆಜ್ಮೆಂಟ್. ನೆಗೋಸಿಯೇಷನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ? ನೆಗೋಸಿಯೇಷನ್ ಮ್ಯಾನೇಜ್ಮೆಂಟ್ ನಾಳೆ ಹೇಳ್ಬೇಕು. ಮಂಡೇ ನಾಳೆ ಸೆಕೆಂಡ್ ಹೋಗ್ತಾರೆ. ಅವ್ರು ಹೇಳ್ಬೇಕು. ಅವ್ರ ಯೂನಿಯನ್ ಪೀಪಲ್ ವಿಲ್ ಇನ್ಸಿಸ್ಟ್ ಅವ್ರ ಡೇಟ್ ಹೋಗಿ ಕೇಳ್ತಾರೆ. ಅವ್ರು ಇಮಿಡಿಯೇಟ್ ಡೇಟ್ ಕೊಡಬೇಕು. ಡೇಟ್ ಕೊಟ್ಟಿಲ್ಲ ಅಂದ್ರೆ ಅಗೇನ್ ಬಿ ಅ ಪ್ರಾಬ್ಲಮ್. ಅಂದ್ರೆ ಇವಾಗ ನೀವು ಕಾರ್ಡ್ ಆಫ್ ಡೆಫರ್ಡ್, ಇಟ್ ಇಸ್ ಅ ಡೆಫರ್ಡ್. ಸಿ ಅದರಲ್ಲಿ ನಾವು ಕ್ಲಿಯರ್ ಆಗಿ ಹೇಳಿದ್ವಿ. RFC ಮುಂದೆ ಹೇಳಿದ್ವಿ ವಿ ವಿಲ್ ಬಿ ಡೆಫರಿಂಗ್ ಫಾರ್ 30 days to create a conducive atmosphere.
ಯಾಕಂದ್ರೆ ಒಂದು ಮಾತುಕತೆ ಮಾಡಬೇಕಂದ್ರೆ ಒಂದು ಪೀಸ್ ಇರಬೇಕು ಅಂತ. ಸೊ ವಿ ಆರ್ ಆಲ್ಸೋ ಕೋಆಪರೇಟಿಂಗ್ ದಟ್ ಒನ್. And another point is that one, we are telling them for a bilateral discussion. So first bilateral management union ಮಾತಾಡಿ, if bilateral discussion ಅದರಲ್ಲಿ ಏನೋ ತೊಂದರೆ ಬಂದ್ರೆ we have to go for a tripartite discussion. ಇವಾಗ ಟ್ರೈಪಾರ್ಟಿಟ್ ಮಾಡಲೇಬೇಕಲ್ಲ, ಅದು ಕೊನೆಯಲ್ಲಿ ಮಾಡೋದು. ಫಸ್ಟ್ bilateral ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಸೊ ನಮ್ಮ ದೇಶದಲ್ಲಿ ಇರೋದು ನಮ್ಮ ಎಲ್ಲ ಕಡೆ ಪ್ರಾಕ್ಟೀಸ್ ಇರೋದು ಒಂದು bilateral ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕು. ನಮ್ಮ ಟ್ರೈನಿಂಗ್ ಅಲ್ಲಿ ನಾವು ಏನ್ ಹೇಳ್ತೀವಿ, bilateralism has to be encouraged ಅಂತ ಹೇಳ್ತೀವಿ. ಒಬ್ಬರಿಗೊಬ್ಬರಿಗೆ ನಾನು ಅವತ್ತು ಕೂಡ ಪ್ರಶ್ನೆ ಮಾಡಿ ಮಾತಾಡಿದ್ದೀನಿ, ಬಾರ್ಗೇನಿಂಗ್ ಪವರ್, ಗಿವ್ ಅಂಡ್ ಟೇಕ್ ಅಂತ ಹೇಳ್ತೀವಿ. ಸೊ ಆ ಥರ ಮ್ಯಾನೇಜ್ಮೆಂಟ್ ನಮಗೆ ಗಿವ್ ಅಂಡ್ ಟೇಕ್ ಮಾಡಬೇಕು. ಬಾರ್ಗೇನಿಂಗ್ ಪವರ್ ನಲ್ಲಿ ಯೂನಿಯನ್ ಪವರ್ ಇದೆ, ಮ್ಯಾನೇಜ್ಮೆಂಟ್ ಇದೆ, ಒಂದು ಮಾತುಕತೆ ಮಾಡಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಅಂತ ಹೇಳಿ. ಸೊ ಮಂಡೇ ಕ್ರೂಷಿಯಲ್ ಡೇನಾ? Yes, it is a very crucial day and workers will go. ಅದರಲ್ಲಿ ವಿಶೇಷವಾಗಿ ಎಲ್ಲ ಕಾರ್ಮಿಕರು ಯಾರನ್ನ ಇರಲಿ, those who are working in the BML and non permanent workers, they should be allowed to go inside. ಯಾರು ತಡೆ ಮಾಡಬಹುದು, ಏನು ತೊಂದರೆ ಮಾಡಿದ್ರೆ ಅದರಲ್ಲಿ ವಿಶೇಷವಾಗಿ ಸಬ್ ಕಾಂಟ್ರಾಕ್ಟ್ಸ್ ಇದ್ದಾರೆ. ಆಮೇಲೆ ಮೆಡಿಕಲ್ ಎಸೆನ್ಷಿಯಲ್ ಕೆಲಸ ಮಾಡೋ ಮೇಲೆ ಸ್ವಲ್ಪ ಇದು ಮಾಡಿದ್ದಾರೆ. ಸೊ ಎಲ್ಲ ಬಿಡಬೇಕು, ಮ್ಯಾನೇಜ್ಗಳು ಒಪ್ಕೊಂಡಿದ್ದಾರೆ. ಸೊ ವಿಲ್ ಸಿ ಹೌ ಫಾಸ್ಟ್ ದೇ ವಿಲ್ ಕೀಪ್ ದರ್ ಗೋಲ್ಸ್. ಇವತ್ತು ನಿಮ್ಗೆ ಯಾರು ಕಮ್ಯುನಿಕೇಟ್ ಮಾಡಿದ್ದು? ಇವತ್ತು ಈಕೆ ಅಂದ್ರೆ So thank you, sir. Thank you for your cooperation. On all Voltas brand items AC, refrigerator, washing machine and other items only at Voltas brand showroom at Parandehali. For all NCERT CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Peak.